ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಡೆವಿಲ್ ಗ್ಯಾಂಗ್ ವಿರುದ್ಧ ಎರಡನೇ ಚಾರ್ಜ್ ಶೀಟ್. ಮೊಬೈಲ್ ಸಾಕ್ಷ್ಯಗಳಿಂದ ಸಂಕಷ್ಟ ಫಿಕ್ಸ್. ಬಳ್ಳಾರಿ ಕಾರಾಗೃಹದಲ್ಲಿ ಟಫ್ ರೂಲ್ಸ್. ದರ್ಶನ್ ಕಡಗ ಸರ ತೆಗೆಸಿದ ಪೊಲೀಸ್. ಸೆಲ್ಗಳನ್ನು ಕಂಡು ಕಂಗಾಲಾದ ಡಿಬಾಸ್. ಮಾಡೋದ್ ಅನಾಚಾರ, ಟಿ ಶರ್ಟ್ ಮೇಲೆ ಸಂದೇಶ. ನ್ಯಾಯ, ಘನತೆ, ಸಮಾನತೆ, ಶಾಂತಿ ಘೋಷ. ಸೋಷಿಯಲ್ ಮೀಡಿಯಾದಲ್ಲಿ ದಾಸನ ಡ್ರೆಸ್ ಟ್ರೆಂಡ್. ಸಿಎಂಒ ಸೇಫ್, ಡಿಸಿಎಂಒ ಸೇಫ್. ಮೂಡ ವ್ಯೂಹದಲ್ಲಿ ಸಿದ್ದಿಗೆ ತಾತ್ಕಾಲಿಕ ರಿಲೀಫ್. ಇಬ್ಬರನ್ನು ಕಾಪಾಡಿದ ಕಾಂಗ್ರೆಸ್ ಕಟ್ಟಪ್ಪ. ಕೆಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲು ಸಾಲು ದೋಷ. ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳ ಆಕ್ರೋಶ. ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸಂಘರ್ಷ. ಟಾಪ್ 30 ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆಯುತ್ತಿದ್ದ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಖೈದಿ ಅಂತಿದ್ದಾರೆ. ರಾತ್ರಿ ಊಟಕ್ಕೆ 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ನೀಡಲಾಗಿದೆ. ಜೈಲಿನ ನಿಯಮದಂತೆ 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ಗ್ರಾಂ ಮಜ್ಜಿಗೆಯನ್ನ ಜೈಲಿನ ಸಿಬ್ಬಂದಿ ನೀಡಿದ್ದಾರೆ. ಇಷ್ಟು ದಿನ ಮನೆಯೂಟ ಬೇಕು ಎನ್ನುತ್ತಿದ್ದ ದರ್ಶನ್ ಈಗ ಜೈಲಿನ ಊಟವನ್ನೇ ಮಾಡುವುದು ಅನಿವಾರ್ಯ ಆಗಿದೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಎನ್ನುವಂತೆ ಕೊಲೆ ಆರೋಪಿ ದರ್ಶನ್ ನ್ಯಾಯ, ಶಿಸ್ತು, ಸಮಾನತೆ, ಶಾಂತಿ ಎಂಬ ಸಂದೇಶ ಸಾರಿ ಟಿ ಶರ್ಟ್ ಧರಿಸಿ ಬಳ್ಳಾರಿ ಜೈಲಿಗೆ ಆಗಮಿಸಿದರು. ಕೊಲೆ ಕೇಸ್ನ ಆರೋಪಿ ಟಿ ಶರ್ಟ್ನಲ್ಲಿ ಇಂತಹ ಸಂದೇಶ ನೋಡ್ತಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬ ಮಾತು ನೆನಪಿಗೆ ಬರುತ್ತೆ. ಕೊಲೆ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದಾರೆ. ಹೈದರಾಬಾದ್ನಿಂದ ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ನಿಂದ ಸಾಕ್ಷ್ಯಗಳು ರಿಟ್ರೀವ್ ಮಾಡಿದ್ದು ಆ ಎಲ್ಲ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ. ಖಾಕಿ ಕೈಗೆ ಸಿಕ್ಕಿರುವ ಸಾಕ್ಷ್ಯಗಳನ್ನು ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ವಿರುದ್ಧ ಎರಡನೇ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಬೆಂಗಳೂರಿಂದ ಬಳ್ಳಾರಿಗೆ ದರ್ಶನ್ ಕರೆದೊಯ್ಯುವಾಗ ಜೊತೆಗಿದ್ದ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಾಗ ದರ್ಶನ್ ಕೂಲಿಂಗ್ ಗ್ಲಾಸ್ ತೊಟ್ಟಿದ್ದು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ದಾಸನಿಗೆ ಕೂಲಿಂಗ್ ಗ್ಲಾಸ್ ಧರಿಸಲು ಅನುಮತಿ ನೀಡಿದ್ದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಜಿಪಿ ಪತ್ರ ಬರೆದಿದ್ದಾರೆ. ಕಾರಾಗೃಹ ಇಲಾಖೆಯ ಡಿಜಿಪಿಗೆ ಡಿಐಜಿ